ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಂದನ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತು ನಾನು ವಿತೌಟ್ ಕುಚ್ಚು ಡಿಸೈನ್ ತೋರಿಸ್ತಾ ಇದ್ದೀನಿ, ಕ್ರೋಶಾ ಡಿಸೈನು. ಸೊ ಇದನ್ನು ನಾನು ತೋರಿಸಿದ್ದೆ ಒಂದು ಸ್ಯಾರಿಗೆ ಸಿಂಗಲ್ ಕಲರ್ ಹಾಕಿ. ಸೊ ಡಬಲ್ ಕಲರ್ ಯಾವ ರೀತಿ ಹಾಕೋದಂತ ತೋರಿಸ್ತಾ ಇದ್ದೀನಿ. ಕಲರ್ ಕಾಂಬಿನೇಷನ್ ನೋಡಿ, ಪಿಂಕು ಮತ್ತು ಗ್ರೀನು ಆರೆಂಜ್ ಸ್ಯಾರಿ ಇದು. ಸೊ ಆರೆಂಜ್ ಕಲರ್ ಬಾಡಿ ಇದೆ, ಬಾರ್ಡ್ರಲ್ಲಿ 2 ಕಲರ್ ಬಂದಿದೆ ನಮಗೆ, ಗ್ರೀನು ಮತ್ತು ಪಿಂಕು. ಸೊ ನಾನು ಇದಕ್ಕೆ ಪಲ್ಲು ಬಂದು ಪಿಂಕ್ ಕಲರ್ ಇದಲ್ವಾ ಫ್ರೆಂಡ್ಸ್, ಸೊ ಅದಕ್ಕೆ ಗ್ರೀನ್ ಮತ್ತು ಆರೆಂಜ್ ಯೂಸ್ ಮಾಡ್ತಾಯಿದ್ದೀನಿ. 10 ನಂಬರ್ ನೀರಲ್ಲಿ ತೊಗೋತಾ ಇದ್ದೀನಿ. ಆ್ಯಸ್ ಯೂಶುವಲ್ 6 ದಾರ ತೊಗೊಂಡು ಗಂಟು ಹಾಕಿ ರೆಡಿ ಮಾಡಿಟ್ಕೊಂಡಿದ್ದೀನಿ. ಇವನ್ 7 ಕೂಡ ತೊಗೊಂಡ್ರೂ ಚೆನ್ನಾಗಿ ಕಾಣಿಸುತ್ತೆ ತಿಕ್ಕಾಗೆ. ಸೊ ಫಸ್ಟ್ ಸ್ಟಾರ್ಟ್ ಮಾಡೋಣ ವಿತೌಟ್ ಕುಚ್ಚು ಡಿಸೈನ್ ಫ್ರೆಂಡ್ಸ್. ಇದಕ್ಕೆ ಬೀಡ್ಸ್ ಕೂಡ ನೀವು ಚಿಕ್ಕದೊಂದು ಬೀಡ್ ಆ್ಯಡ್ ಮಾಡಿದ್ದೀನಿ, ಬೇಕಂದರೆ ಹಾಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಸೊ ಫಸ್ಟು 2 ಸತಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ತಾ ಇದ್ದೀನಿ. ನೀಡಲ್ನ ಹಾಕಿ ದಾರನ ತೊಗೊಬಂದು 2 ಸತಿನೂ ಇದೇ ರೀತಿ ಲಾಕ್ ಮಾಡ್ಕೊಬಿಡೋಣ. ಲಾಕ್ ಮಾಡಿಕೊಂಡು ಫಸ್ಟು 2 ಚೈನ್ ಹಾಕ್ಕೊಳ್ಳೋಣ ಫ್ರೆಂಡ್ಸ್. ಫಸ್ಟು 2 ಚೈನ್ನ ಮಾಡ್ಕೊಳ್ಳೋಣ. 1 ಚೈನ್, ಇನ್ನು 1 ಚೈನ್, 2 ಚೈನ್ ಹಾಕೋತಾ ಇದ್ದೀನಿ. 2 ಚೈನ್ ಆದಮೇಲೆ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ಕೋಬೇಕು. ಪಕ್ಕದ ಪಾಯಿಂಟಲ್ಲೇ ನಾವೆಲ್ಲಿ ಸ್ಟಾರ್ಟ್ ಮಾಡಿದ್ವಿ, ಒಂದೇ ಒಂದು ಪಾಯಿಂಟ್ ಅಷ್ಟು ಗ್ಯಾಪಲ್ಲಿ ನೀಡಲ್ನ ಹಾಕಿ ದಾರ ಅಂತಂದು 3 ದಾರ ಇದೆ ನೀಡಲ್ ಮೇಲೆ. ಫಸ್ಟ್ 2 ದಾರ 1 ಮಾಡ್ಕೊಳ್ಳೋಣ, ಮತ್ತು 2 ದಾರ 1 ಮಾಡ್ಕೊಳ್ಳೋಣ. 1 ಡಬಲ್ ಕ್ರೋಶೆ ಆಯಿತು. 2 ಚೈನ್ ಆದಮೇಲೆ 1 ಡಬಲ್ ಕ್ರೋಶೆ ಮಾಡಿದ್ದೀನಿ. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಪಕ್ಕದ ಪಾಯಿಂಟಿಗೆ ಹೋಗಿ ದಾರ ಅಂತಂದು 3 ದಾರ ಇರುತ್ತಲ್ವ, ಫಸ್ಟ್ 2 ದಾರ 1 ಮಾಡ್ಕೊಳ್ಳೋಣ, ಮತ್ತು 2 ದಾರ 1 ಮಾಡ್ಕೊಳ್ಳೋಣ. ಇನ್ನು 1 ಡಬಲ್ ಕ್ರೋಶೆ ಮಾಡ್ಕೊತಾ ಇದ್ದೀನಿ. ಈ ರೀತಿ 5 ಡಬಲ್ ಕ್ರೋಶನ ಮಾಡ್ಕೊಳ್ತೀನಿ ಫ್ರೆಂಡ್ಸ್. 2 ಚೈನ್ನ ಬಿಟ್ಬಿಟ್ಟು ನಾನು 2 ಚೈನ್ ಕೌಂಟ್ ಮಾಡ್ತೀರಾ 5 ಕಂಬಗಳನ್ನ ಹಾಕೋತೀನಿ ಸೇಮ್ ಲೆಂತಲ್ಲಿ. 5 ಡಬಲ್ ಕ್ರೋಶನ ಒಂದ್ರ ಪಕ್ಕ ಒಂದು ಮಾಡ್ಕೊಳ್ಳೋಣ. ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಪಾಯಿಂಟ್ ಪಕ್ಕದಲ್ಲೇ ನೀಡಲ್ನ ಹಾಕಿ ದಾರ ಅಂತಂದು 2 ದಾರ 1, 2 ದಾರ 1, ಈ ರೀತಿ ಆ ಕಂಬಗಳನ್ನ ಒಂದೇ ಲೆಂತಲ್ಲಿ 5 ಕಂಬಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ಸೊ 2 ಚೈನ್ ಬಿಟ್ಬಿಟ್ಟು ನಾನು 5 ಮಾಡ್ತಾಯಿದ್ದೀನಿ. 2 ಚೈನ್ ಬಿಟ್ಟು 6 ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಎಲ್ಲ ಕಡೆ 6 ಹಾಕ್ಕೊಳ್ಳೋದು. ನಾನು 2 ಚೈನು ಕಂಬ ಥರ ಕನ್ಸಿಡರ್ ಮಾಡ್ತಿದ್ದೆ ಅಲ್ವಾ, ಸೊ ಅದನ್ನು ಬಿಟ್ಟು ನಾನು 6 ಮಾಡಿದ್ದೀನಿ. ಇಲ್ಲಿ ಕೂಡ 2 ಚೈನ್ ಬಿಟ್ಬಿಟ್ಟು 6 ಕಂಬ ಮಾಡ್ಕೊಳ್ತೀನಿ. ಸೊ 6 ಆದಮೇಲೆ 5 ಚೈನ್ ಹಾಕ್ಕೊಳ್ಳೋಣ ಫ್ರೆಂಡ್ಸ್. 5 ಚೈನ್ನ ಮಾಡ್ಕೊಳ್ಳೋಣ. 6 ಕಂಬ ಮಾಡಿಕೊಂಡು 5 ಚೈನ್ನ ಹಾಕೋತಾ ಇದ್ದೀನಿ. ಸೊ 6 ಕಂಬ ಆದ ತಕ್ಷಣ 5 ಚೈನ್ಗಳನ್ನ ಹಾಕ್ಕೊಂಡು ನೋಡಿ ಸ್ವಲ್ಪ ಟರ್ನ್ ಮಾಡ್ಕೊಳ್ಳೋಣ. ಸೊ ಟರ್ನ್ ಮಾಡಿಕೊಂಡು ಸ್ಟಾರ್ಟಿಂಗ್ 2 ಚೈನ್ ಹಾಕಿರ್ತೀವಲ್ಲ, ಇದು ಫ್ರಂಟ್ ಸೈಡು, ಇದು ಬ್ಯಾಕ್ ಸೈಡು, ಟರ್ನ್ ಮಾಡಿ ಸ್ಟಾರ್ಟಿಂಗ್ 2 ಚೈನ್ ಹಾಕಿರ್ತೀವಿ ಅಲ್ಲ, ಸೊ ಅಲ್ಲೇ ಅಂದರೆ ಪ್ರತಿ ಸತಿ ಫಸ್ಟ್ ಕಂಬದ ಮೇಲಿರೋ ಹೋಲ್ ಗ್ಯಾಪ್ಗೆ ನಾನು ಈ ಥರ ಲಾಕ್ ಮಾಡೋದು. ಇಲ್ಲಿ 2 ಚೈನ್ ಹಾಕಿರ್ತೀವಲ್ಲ ಅದ್ರೊಳಗಡೆ. ಸೊ ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು 2 ದಾರ ಸೇರಿ 1 ಮಾಡಿ ಒಂದು ಲಾಕ್ ಮಾಡ್ಕೊಳ್ತೀನಿ. 5 ಚೈನ್ನ ಬ್ಯಾಕ್ ಸೈಡಿಂದ ಲಾಕ್ ಮಾಡ್ಕೊಳ್ತೀನಿ. ಮತ್ತು ಫ್ರಂಟ್ ಸೈಡಿಗೆ ಟರ್ನ್ ಮಾಡ್ಕೊಳ್ಳೋಣ. ಜಸ್ಟ್ ಒಂದು ಲಾಕೋಗೋಸ್ಕರ ಬ್ಯಾಕ್ ಸೈಡಲ್ಲಿ ಲಾಕ್ ಮಾಡ್ಕೊಳ್ಳೋಣ. ಸೊ ಫ್ರಂಟ್ ಸೈಡಿಗೆ ಟರ್ನ್ ಮಾಡಿಕೊಂಡು ಫ್ರೆಂಡ್ಸ್ 1 ಚೈನ್ ಹಾಕ್ಕೊಳ್ಳೋಣ. ಇವಾಗ ಟರ್ನ್ ಮಾಡಿದ ತಕ್ಷಣ 1 ಚೈನ್ ಹಾಕ್ಕೊಳ್ಳೋಣ. ಇಲ್ಲ ಹಾಗೆ ಕೂಡ ಬೀಡನ್ನ ಹಾಕೋಬೋದು. ಜಸ್ಟ್ ಟ್ವಿಸ್ಟ್ ಥರ ಕಾಣಿಸುತ್ತೆ ಬೀಡ್ ಅಂದ್ಬಿಟ್ಟು ನಾನು ಒಂದು ಚೈನ್ ಹಾಕ್ಕೊಂಡು ಸ್ವಲ್ಪ ದಾರ ಮೇಲೆ ಮಾಡಿ ಒಂದು ಚಿಕ್ಕ ಬೀಡನ್ನ ಇನ್ಸರ್ಟ್ ಮಾಡ್ತೀನಿ. ಮೀಡಿಯಮ್ ಸೈಜ್ ಆದರೂ ಸರಿ, ನಾರ್ಮಲ್ ಸ್ಮಾಲ್ ಸೈಜ್ ಆದರೂ ಸರಿ. ನಾನು ಸ್ಮಾಲ್ ಸೈಜೇ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಈವನ್ ವಿತೌಟ್ ಬೀಡ್ ಬೇಕಂದರೆ ನೀವು ಬೀಡ್ ಕೂಡ ಸ್ಕಿಪ್ ಮಾಡಿ ಇಲ್ಲಿ 1 ಚೈನ್ ಎಕ್ಸ್ಟ್ರಾ, ಇನ್ನೂ 1 ಚೈನ್ ಎಕ್ಸ್ಟ್ರಾ ಹಾಕ್ಕೊಬಿಡಿ ಅಷ್ಟೇ. 1 ಚೈನ್ ಹಾಕಿದ್ದಲ್ಲ 2 ಚೈನ್ ಹಾಕ್ಕೋಬೋದು. ಸೊ ನಾನು ಇಲ್ಲಿ 1 ಚೈನ್ ಹಾಕಿ 1 ಬೀಡ್ ಹಾಕಿ ಬೀಡ್ ಲಾಕ್ ಮಾಡಿದ್ದೀನಿ. ಬೀಟ್ ಲಾಕ್ ಆದಮೇಲೆ ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಈ 5 ಚೈನ್ ಏನಿದೆ ಗ್ಯಾಪು, 5 ಚೈನ್ ಒಳಗಡೆ ನೀಡಲ್ನ ಹಾಕಿ ದಾರನ ತಂದು 3 ದಾರ ಇರುತ್ತಲ್ವ, ಸೊ 3 ದಾರ 2 ದಾರ 1 ಮಾಡ್ಕೊಳ್ತೀನಿ, ಮತ್ತೆ 2 ದಾರನ 1 ಮಾಡ್ಕೊತೀನಿ. 1 ಕಂಬನ ಮಾಡ್ಕೊಳ್ಳೋಣ. ಸೊ ಬೀಡ್ ಆದ ತಕ್ಷಣ 1 ಕಂಬ ಮಾಡ್ಕೊಂಡಿದ್ದೀನಿ 5 ಚೈನ್ ಒಳಗಡೆ. ಕಂಬ ಆದಮೇಲೆ 3 ಚೈನ್ ಹಾಕ್ಕೊಂಡು 3 ಚೈನ್ ಹಾಕ್ಕೋಬೇಕು. ಇವಾಗ 3 ಚೈನ್ ಹಾಕ್ಕೊಂಡು ಈ ಕಂಬ ಏನಿದೆ ಡಬಲ್ ಕ್ರೋಶೆ ಮಾಡಿದ್ದೀವಿ ಅಲ್ವಾ, ಬೀಡು ಡಬಲ್ ಕ್ರೋಶೆ ಸೆಂಟರ್ಗೆ ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು ಈ 2 ದಾರ ಸೇರಿ 1 ಮಾಡ್ಕೋತೀನಿ. 1 ಪಿಕಾಟ್ ಆಗುತ್ತೆ. ಸೊ ಬೀಡ್ ಆದ ತಕ್ಷಣ 1 ಪಿಕಾಟ್ ಮಾಡ್ಕೊಂಡಿದ್ದೀನಿ ಡಬಲ್ ಕ್ರೋಶೆ ಮಾಡಿ. ಮತ್ತು ಇದೇ ಥರ 5 ಪಿಕಾಟ್ಗಳನ್ನ ಇಲ್ಲಿ ಮಾಡ್ಕೊಳ್ಳೋಣ ಫ್ರೆಂಡ್ಸ್. 5 ಚೈನ್ ಹಾಕಿ ಬ್ಯಾಕ್ ಸೈಡಿಂದ ಲಾಕ್ ಮಾಡಿ ಒಂದೇ ಒಂದು ಬೀಡನ್ನ ಆ್ಯಡ್ ಮಾಡಿಕೊಂಡು, ಸೊ ನಾನು ಇಲ್ಲಿ 5 ಪಿಕಾಟ್ಗಳನ್ನ ಹಾಕೋತಾ ಇದ್ದೀನಿ. ಅಂದರೆ 5 ಡಬಲ್ ಕ್ರೋಶೆ ಮಾಡ್ಕೋಬೇಕು. 1 ಡಬಲ್ ಕ್ರೋಶೆ ಆದ ತಕ್ಷಣ 3 ಚೈನ್ ಎಕ್ಸ್ಟ್ರಾ ಮಾಡಿ ಅದೇ ಕಂಬದ ಕೆಳಗಡೆ ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು 2 ದಾರ ಸೇರಿ 1 ಮಾಡ್ಕೊಳ್ಳೋದು. 1 ಪಿಕಾಟ್ ಆಗುತ್ತೆ. ಮತ್ತು ಇದೇ ರೀತಿ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಗ್ಯಾಪಲ್ಲಿ ಹೋಗಿ ದಾರನ ತಂದು 2 ದಾರ 1, 2 ದಾರ 1, ಈ ರೀತಿ ಡಬಲ್ ಕ್ರೋಶೆ ಮಾಡ್ಕೊಂಡು ಪಿಕಾಟ್ ಮಾಡ್ಕೋತಾ ಇದ್ದೀನಿ. ಸೊ 3 ಚೈನ್ ಹಾಕ್ಕೋಬೇಕು. ಕಂಬದ ಕೆಳಗಡೆ ನೀಡಲ್ನ ಹಾಕಿ ದಾರನ ತಂದು 2 ದಾರ ಸೇರಿ 1 ಮಾಡ್ಕೊಳ್ಳೋದು. ಸೊ ಈ ರೀತಿ ಪಿಕಾಟ್ಸ್ನ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಒಟ್ಟು 5 ಪಿಕಾಟ್ಗಳನ್ನ ಮಾಡ್ಕೋತಾ ಇದ್ದೀನಿ. ಸೊ
ಸೊ 5 ಪಿಕಾಟ್ನ ಮಾಡ್ಕೊಳ್ಳೋಣ. 3 ಚೈನ್ ಮಾಡಿಕೊಂಡು ಈ ಕಂಬ ಏನಿದೆ ಕಂಬದ ಕೆಳಗಡೆ ನೀಡಲ್ನ ಹಾಕಿ ದಾರಾನ ತಂದು 2 ದಾರ ಸೇರಿ 1 ಮಾಡ್ಕೊಳ್ಳೋದು. ಸೊ ಈ ರೀತಿ 5 ಪಿಕಾಟ್ಗಳನ್ನ ಮಾಡ್ಕೊಳ್ಳೋಣ. 5 ಚೈನ್ ಒಳಗಡೆ 5 ಪಿಕಾಟ್ಸ್ನ ಮಾಡ್ಕೊಳ್ಳೋಣ. ಸೊ 5 ಮಾಡಿಕೊಂಡು ಎಕ್ಸ್ಟ್ರಾ ಒಂದು ಕಂಬ ಮಾಡ್ಕೋಬೇಕು ಫ್ರೆಂಡ್ಸ್. ಅದಕ್ಕೆ ಪಿಕಾಟ್ ಮಾಡೋಂಗಿಲ್ಲ, ಎಕ್ಸ್ಟ್ರಾ ಒಂದು ಡಬಲ್ ಕ್ರೋಶೆ ಮಾಡ್ಕೊಳ್ಳೋಣ. 5 ಪಿಕಾಟ್ ಮಾಡಿದ ತಕ್ಷಣ ಎಕ್ಸ್ಟ್ರಾ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಸೊ ಸೇಮ್ ಗ್ಯಾಪಲ್ಲೇ ಹೋಗಿ ದಾರನ ತಂದು 2 ದಾರ 1 2 ದಾರ 1 ನಾರ್ಮಲ್ ಡಬಲ್ ಕ್ರೋಶೆ. ಸೊ ಡಬಲ್ ಕ್ರೋಶೆ ಮಾಡ್ಕೊಂಡು ಇದಕ್ಕೆ ಯಾವುದೇ 3 ಚೈನ್ ಹಾಕಿ ಮಾಡೋಂಗಿಲ್ಲ. ಸೊ 5 ಪಿಕಾಟ್ ಆದಮೇಲೆ ಒಂದೇ ಒಂದು ಕಂಬ ಎಕ್ಸ್ಟ್ರಾ ಮಾಡಿದ್ದೀನಿ, ಅದನ್ನು ಪಿಕಾಟ್ ಮಾಡಬಾರ್ದು. ಹಾಗೆ ಡೈರೆಕ್ಟಾಗಿ ಮತ್ತೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ಇವಾಗ ಸಾರಿಗೆ ಕಂಬ ಹಾಕ್ಕೊಳ್ಳೋಣ. ಸ್ಟ್ರೇಟಾಗಿ ಇಟ್ಕೊಳ್ಳಿ ನೀಡಲ್ನ, ಎಲ್ಲಿಗೆ ಬರುತ್ತೆ ಅಲ್ಲಿ ಕರೆಕ್ಟಾಗಿ ನೋಡಿ. ಬಾಕ್ಸ್ ಶೇಪ್ ನೀಟಾಗಿ ಕಾಣಿಸ್ಬೇಕು, ಆ ಥರ ಸ್ಟ್ರೇಟಾಗೆ ಒಂದು ಕಂಬನ ಮಾಡ್ಕೊಳ್ಳೋಣ ಸಾರಿಗೆ. ಸೊ ಒಂದು ಆರ್ಚ್ ಪೂರ್ತಿ ಕಂಪ್ಲೀಟ್ ಆಯಿತು ಫ್ರೆಂಡ್ಸ್, ಒಂದು ಸೆಗ್ಮೆಂಟು. ಸೊ ಅದೇ ಥರ ಆರ್ಚು ಇವಾಗ ಕೂಡ ಕಂಟಿನ್ಯೂ ಮಾಡ್ಕೊಳ್ಳೋದು. ಸೊ ಮತ್ತೆ ನಾನಿಲ್ಲಿ 6 ಕಂಬಗಳನ್ನ ಹಾಕೋತೀನಿ. 6 ಕಂಬ ಮಾಡಿ 5 ಚೈನ್ಸ್ನ ಮಾಡ್ಕೋತೀನಿ. ಒಂದ್ರ ಪಕ್ಕ ಒಂದು ನೀಟಾಗಿ ಒಂದೊಂದು ಪಾಯಿಂಟ್ ಗ್ಯಾಪಲ್ಲೇ, ತುಂಬ ಹತ್ತಿರ ಪಕ್ಕದಲ್ಲೇ ಅಂತಲ್ಲ, ಒಂದು ಪಾಯಿಂಟ್ ಗ್ಯಾಪ್ ಇದ್ದರೂ ನಡೆಯುತ್ತೆ. ಪಾಯಿಂಟ್ ಗ್ಯಾಪ್ ಇರಬೇಕು, ನಿಮ್ಗೆ ತುಂಬ ನೀಟಾಗಿ ಫಿನಿಶಿಂಗ್ ಕಾಣಿಸುತ್ತೆ ನೋಡಿ ಈ ಥರ. ಸೊ ಒಂದು ಪಾಯಿಂಟ್ ಗ್ಯಾಪಲ್ಲೇ 6 ಕಂಬ ಮಾಡ್ಕೊಂಡಿದ್ದೀನಿ. 6 ಕಂಬ ಮಾಡಿಕೊಂಡು 5 ಚೈನ್ನ ಹಾಕ್ಕೊಳ್ಳೋಣ. ಸೊ 5 ಚೈನ್ಸ್ ಮಾಡಿಕೊಂಡು ಬ್ಯಾಕ್ ಸೈಡ್ ಟರ್ನ್ ಮಾಡಿ ಸೊ ಅಲ್ಲಿ ಏನು ಇದ್ದಿದೆ ಕಂಬ ಲಾಸ್ಟಲ್ಲಿ, ಸೊ ಅಲ್ಲಿ ಕಂಬದ ಮೇಲೆ ಹೋಲ್ ಗ್ಯಾಪಲ್ಲಿ ಲಾಕ್ ಮಾಡ್ಕೊಳ್ತೀನಿ. ಹೋಲ್ ಗ್ಯಾಪಲ್ಲಿ ಲಾಕ್ ಮಾಡಿ ಫ್ರಂಟ್ ಸೈಡಿಗೆ ಟರ್ನ್ ಮಾಡಿಕೊಂಡು ಸೊ ಮತ್ತೆ ಒಂದು ಲಾಕ್ ಮಾಡಿಕೊಂಡು ಮತ್ತೆ ದಾರನ ಮೇಲೆ ಮಾಡ್ತೀನಿ. ಮತ್ತೆ ದಾರನ ಮೇಲೆ ಮಾಡಿಬಿಟ್ಟು ಒಂದು ಬೀಡನ್ನ ಆ್ಯಡ್ ಮಾಡೋಣ. ಒಂದು ಬೀಡನ್ನ ಆ್ಯಡ್ ಮಾಡಿಕೊಂಡು ಬೀಡ್ ಲಾಕ್, ಮತ್ತು ಅಲ್ಲಿಂದ ಡೈರೆಕ್ಟಾಗಿ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಈ 5 ಚೈನ್ ಗ್ಯಾಪ್ ಏನಿದೆ ಸೊ ಗ್ಯಾಪಲ್ಲಿ ಹೋಗಿ ದಾರನ ತಂದು 2 ದಾರ 1 2 ದಾರ 1 ಡಬಲ್ ಕ್ರೋಶೆ ಮಾಡ್ಕೋತಾ ಇದ್ದೀನಿ. ಡಬಲ್ ಕ್ರೋಶೆ ಆದ ತಕ್ಷಣ 3 ಚೈನ್ ಮಾಡೋಣ. 3 ಚೈನ್ ಮಾಡಿ ಕಂಬ ಏನಿದೆ ಕಂಬದ ಕೆಳಗಡೆ ಅಂದರೆ ಬೀಡು ಮತ್ತು ಕಂಬ ಮಧ್ಯದಲ್ಲಿ ನೀಡಲ್ನ ಹಾಕಿ ದಾರನ ತಂದು 2 ದಾರ ಸೇರಿ 1 ಮಾಡ್ಕೊಳ್ಳೋದು. ಈ ರೀತಿ 5 ಕಂಬಗೆ 5 ಪಿಕಾಟ್ಸ್ನ ಮಾಡಿಕೊಂಡು ಒಂದು ಎಕ್ಸ್ಟ್ರಾ ಡಬಲ್ ಕ್ರೋಶೆನ ಮಾಡಿಕೊಂಡು ಕಂಪ್ಲೀಟ್ ಮಾಡೋದು. ತುಂಬ ಈಸಿ ಇದೆ. ಬರೀ ಸ್ಟಾರ್ಟಿಂಗ್ ಕಂಬಗಳು ಹಾಕೋದು. 5 ಅಥವಾ 6 ಕಂಬ ಹಾಕ್ಕೊಳ್ಳಿ, 5 ಅಥವಾ 6 ಕಂಬ ಹಾಕ್ಬೋದು. ಅಲ್ಲಿಂದ 5 ಚೈನ್ ಹಾಕಿ ಬ್ಯಾಕ್ ಸೈಡ್ ಲಾಕ್ ಮಾಡೋದು. ಬೀಡನ್ನ ಇಷ್ಟ ಇದ್ರೆ ಆ್ಯಡ್ ಮಾಡ್ಬೋದು ಫ್ರೆಂಡ್ಸ್, ಇಲ್ಲ 2 ಚೈನ್ಸ್ ನಾರ್ಮಲಾಗಿ ಮಾಡಿಕೊಂಡು 5 ಪಿಕಾಟ್ಸ್ ಮಾಡಿ ಎಕ್ಸ್ಟ್ರಾ ಒಂದು ಕಂಬ ಹಾಕಿ ಕಂಟಿನ್ಯೂ ಮಾಡೋದು. ಇಷ್ಟೇ ಡಿಸೈನು, ತುಂಬ ಈಸಿಯಾಗಿ ಹಾಕೋಬೋದು. ನಾನು ನಾರ್ಮಲ್ ಸಿಂಗಲ್ ಕಲರಲ್ಲಿ ಒಂದು ಸತಿ ವಿತೌಟ್ ಕುಚ್ಚುನೇ ನಾನು ಫುಲ್ಲು ಸ್ಯಾರಿ ತೋರಿಸಿದ್ದೆ, ಒಂದು 2-3 ಇಯರ್ಸ್ ಆಯ್ತೇನೋ ಫ್ರೆಂಡ್ಸ್. ಸೊ ಇದು ಡಬಲ್ ಕಲರಲ್ಲಿ ಯೂಸ್ ಮಾಡ್ತಾಯಿದ್ದೀನಿ. ಸೊ ಇದೇ ರೀತಿ ಮತ್ತೆ 5ರಿಂದ 6 ಕಂಬಗಳನ್ನ ಹಾಕ್ಕೊಳ್ಳೋಣ. 5 ಅಥವಾ 6 ನಿಮಗೆ ಎಷ್ಟು ಬೇಕಾಗುತ್ತೆ ಅಷ್ಟು ನೋಡಿ ಕರೆಕ್ಟಾಗೆ. 6 ಇಡ್ಸಿದ್ರೆ 6, 5 ಇಡ್ಸಿದ್ರೆ 5 ಕರೆಕ್ಟಾಗೇ ಇರುತ್ತೆ, ನೀಟಾಗೇ ಬರುತ್ತೆ. ಸ್ವಲ್ಪ ಮೇಲೆ ಅಗಲ ಕಡಿಮೆ ಆಗುತ್ತೆ ಅಷ್ಟೇ. ಸೊ ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ. ನಾನಿಲ್ಲಿ 9 ಇದೇ ಥರ ಆರ್ಚು 9 ಮಾಡ್ಕೋತೀನಿ ಫ್ರೆಂಡ್ಸ್. ಸ್ಟಾರ್ಟಿಂಗು ಇದೇ ಥರ ಫಸ್ಟ್ ಬಾರ್ಡ್ರ್ ಕಲರ್ 2 ಕಲರ್ ತೊಗೊಂಡಿದ್ದೀನಿ ಅಲ್ವಾ. ಸೊ ಫಸ್ಟ್ ಕಲರಲ್ಲಿ ನಾನು 9 ಆರ್ಚ್ನ ಈ ರೀತಿ ಮಾಡ್ಕೋತಾ ಇದ್ದೀನಿ. ಈವನ್ 7 ಕೂಡ 5 ಕೂಡ ನೀವು ಮಾಡ್ಕೋಬೋದು. ನಾನಿಲ್ಲಿ 9 ಮಾಡ್ಕೋತಾ ಇದ್ದೀನಿ. 9 ಆರ್ಚ್ ಮಾಡಿಕೊಂಡು ಸೊ ಈ ಕೌಂಟಿಂಗ್ಸ್ ಬಂದು ನಿಮ್ಮ ಇಷ್ಟ ಫ್ರೆಂಡ್ಸ್, 6, 7, 8 ಎಷ್ಟಾದರೂ ನೀವು ಮಾಡ್ಕೋಬೋದು. ಎಷ್ಟು ಸ್ಟಾರ್ಟ್ ಮಾಡಿರ್ತೀರೋ ಅಷ್ಟೇ ಪ್ರತಿ ಕಲರು ಇರಬೇಕಷ್ಟೇ, ಸೇಮ್ ಕೌಂಟಿಂಗ್ಸ್ ಇರಬೇಕು. ಸೊ ಈ ಥರ ನೋಡಿ ಲಾಸ್ಟಲ್ಲಿ ಕಂಬ ಮಾಡಿಬಿಟ್ಟು ಈ ಥರ ಕಟ್ ಮಾಡ್ಕೋತೀನಿ. ಕಂಬ ಮಾಡಿ ಇಟ್ಕೊಂಡಿದ್ದೀನಲ್ಲ, ನೀಡಲ್ ಹಾಗೆ ಇರಲಿ, ಜಸ್ಟ್ ಈ ಥರ ಒಂದಷ್ಟು ಲೆಂತಿಗೆ ಕಟ್ ಮಾಡಿಬಿಟ್ಟು ನೀಡಲ್ನ ನಮ್ಮ ಕಡೆ ಎಳ್ಕೊಂಡು ಬಿಡೋಣ. ಅದು ಲಾಕ್ ಆಗುತ್ತೆ, ಸ್ವಲ್ಪ ಟೈಟ್ ಮಾಡಿ ಈ ರೀತಿ ಲಾಕ್ ಆಗುತ್ತೆ ಅಲ್ವಾ, ಲಾಕ್ ಮಾಡಿಬಿಡ್ಬೇಕು. ಲಾಕ್ ಆದಮೇಲೆ ಈಗ ನೆಕ್ಸ್ಟ್ ಕಲರ್ನ ಇದಕ್ಕೆ ಅಟ್ಯಾಚ್ ಮಾಡೋಣ ಈ ಥ್ರೆಡ್ಗೆ. ಸೊ ಈ ಒಂದು ದಾರ ಖಾಲಿ ಆದರೂ ನಾವು ಇದೇ ರೀತಿ ಅಟ್ಯಾಚ್ ಮಾಡೋದು. ಎಕ್ಸ್ಟ್ರಾ ಥ್ರೆಡ್ನೆಲ್ಲ ಯಾವ ಸೀರೆ ಖಾಲಿ ಆದರೂ ಇದೇ ರೀತಿಯೇ ಅಟ್ಯಾಚ್ ಮಾಡ್ಕೊಳ್ಳೋದು. ಸೊ ಅಟ್ಯಾಚ್ ಮಾಡಿಕೊಂಡು ಅದು ನಾಟ್ ಏನಿದೆ ಇನ್ನೇ ಬರೋ ಥರ ಮಾಡ್ಕೋತೀವಿ. ಸೊ ಇದನ್ನ ಬೇರೆ ಕಲರ್ ಜಾಯಿನ್ ಮಾಡ್ತಾಯಿದ್ದೀವಲ್ಲ, ಸ್ವಲ್ಪ ಟ್ವಿಸ್ಟ್ ಮಾಡಿ ನೋಡಿ ಒಂದು ನಾಟ್ ಹಾಕೋತೀನಿ, ನಾರ್ಮಲ್ ನಾಟು. ಸೊ ಆ ನಾಟ್ಗೆ ಆ ಥ್ರೆಡ್ನೆಲ್ಲ ಎಳ್ಕೋಬೇಕು ಫ್ರೆಂಡ್ಸ್. ನೀಡಲ್ಲಾದರೂ ಯೂಸ್ ಮಾಡಿ, ಇಲ್ಲ ಹಾಗೆ ಕೈಯಲ್ಲೇ ಎಳ್ಕೊಂಡ್ರು ನಡೆಯುತ್ತೆ. ಸೊ ಜಸ್ಟ್ ಒಂಚೂರು ನೀಡಲ್ಲಿಂದ ಈ ಥರ ಎಳ್ಕೊಂಡು ಬಿಡ್ತೀನಿ. ಆಲ್ಮೋಸ್ಟ್ ತುದಿಗೆ ಬರಬೇಕು ಅಂದರೆ
ಆರ್ಚ್ ಏನು ಸ್ಟಾರ್ಟ್ ಮಾಡಿರ್ತೀವಿ ಅಂದರೆ ಎಂಡ್ ಮಾಡಿರ್ತೀವಿ ಅಲ್ಲಿಗೆ ನಾವು ನಾಟ್ನ ಬರೋ ಥರ ನೀಟಾಗಿ ಟೈಟಾಗಿ ಮಾಡ್ಕೊಳ್ಳಿ. ನೋಡಿ ಈ ಥರ ನಾಟ್ ಬಂದಿದೆ. ಸೊ ಇವನ್ ನಾನು ಬೇರೆ ಕಲರ್ ಜಾಯಿನ್ ಮಾಡ್ತಾಯಿದ್ದೀನಿ ಅಲ್ವಾ, ಸೇಮ್ ಕಲರ್ ಕೂಡ ಥ್ರೆಡ್ ಆಗೋದ್ರೆ ತುಂಬ ಜನ ಕಮೆಂಟ್ಸಲ್ಲಿ ಕೇಳ್ತಾರೆ ಥ್ರೆಡ್ ಆಗೋದ್ರೆ ಏನು ಮಾಡೋದು. ಮತ್ತು ಅದೇ ರೀತಿ ಥ್ರೆಡ್ನ ಸುತ್ಕೊಂಡ್ಬಿಟ್ಟು 6 ಎಳೆ ದಾರ ಅಥವಾ 7 ಎಳೆ ದಾರನ ಇದೇ ರೀತಿ ಜಾಯಿನ್ ಮಾಡಿ ಎಲ್ಲಿ ಎಂಡ್ ಮಾಡಿರ್ತೀರೋ ಅಲ್ಲಿಗೆ ನೋಡಿ ಅಲ್ಲೇ ಒಂದು ಚೈನ್ ಥರ ಇರುತ್ತೆ, ಅಲ್ಲಿಗೆ ನೀಡಲ್ನ ಹಾಕಿ ದಾರನ ತೊಗೊಂಬರ್ತೀನಿ. ಲೂಪ್ ಆಗುತ್ತೆ ಮತ್ತು ನಮಗೆ ಈ ನಾಟ್ ಆಲ್ಮೋಸ್ಟ್ ಹಿಂದೆ ಬರೋ ಥರ ನೀವು ಇಟ್ಕೊಂಡು ವರ್ಕ್ನ ಕಂಟಿನ್ಯೂ ಮಾಡಿ. ಸೊ ಎಕ್ಸ್ಟ್ರಾ ಥ್ರೆಡ್ಸ್ನ ಒಂದು ಸ್ವಲ್ಪ ದಾರನ ಬಿಟ್ಬಿಟ್ಟು ನಾನು ಮಿಕ್ಕಿದೆಲ್ಲ ಕಟ್ ಮಾಡಿದ್ದೀನಿ. ಹಾಕೋಕ್ಕೆಲ್ಲ ಸ್ವಲ್ಪ ಕಷ್ಟ ಆಗುತ್ತಲ್ವ, ಅದಕ್ಕೋಸ್ಕರ ಕಟ್ ಮಾಡಿಬಿಟ್ಟೆ. ಇವಾಗಲೇ ಒಂಚೂರು ಟ್ರಿಮ್ ಮಾಡಿಬಿಟ್ಟು ಲಾಸ್ಟಲ್ಲಿ ಗಮ್ ಪೇಸ್ಟ್ ಮಾಡಿಬಿಡಿ ಫ್ರೆಂಡ್ಸ್ ಬ್ಯಾಕ್ ಸೈಡಲ್ಲಿ. ಸೊ ಅದು ಆರ್ಚ್ ಕಡೆಗೆ ಹೋಗೋ ಥರ ಗಮ್ ಪೇಸ್ಟ್ ಮಾಡಿ ನಡೆಯುತ್ತೆ. ಸೊ ಅದೇ ಥ್ರೆಡ್ಡಿಂದ ನೆಕ್ಸ್ಟು ನಾನು ಮತ್ತೆ ಕಂಬ ಮಾಡ್ಕೊತಾ ಇದ್ದೀನಿ. 5ರಿಂದ 6 ಕಂಬ ಮಾಡ್ಕೊಳ್ಳಿ. ಸೊ ಮತ್ತೆ ಒಂದ್ರ ಪಕ್ಕ ಒಂದು 5ರಿಂದ 6 ಕಂಬ ಮಾಡಿಕೊಂಡು ಅಗೇನ್ ಸೇಮ್ ಡಿಸೈನ್ ನಾವು ಗ್ರೀನಲ್ಲಿ ಯಾವ ರೀತಿ ಆರ್ಚ್ ಹಾಕ್ಕೊಂಡಿದ್ವೋ ಸೇಮ್ ಅದೇ ಥರ ಕಂಟಿನ್ಯೂ ಮಾಡ್ಕೊಂಡು ಹೋಗೋದು ಅಷ್ಟೇ. ಸೊ ಇವನ್ ನೀವು ಸ್ಲ್ಯಾಂಟಿಂಗ್ ಆರ್ಚ್ ಆಗಲಿ ನಾರ್ಮಲ್ ಆರ್ಚಸ್ ಆಗಲಿ ಕಲರ್ ಚೇಂಜ್ ಮಾಡಬೇಕು ಅಂದರೆ ಈ ರೀತಿ ಚೇಂಜ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಎಲ್ಲಿರುತ್ತೋ ಅಲ್ಲಿ ಕಟ್ ಮಾಡಿಬಿಟ್ಟು ಲಾಕ್ ಮಾಡಿಬಿಡೋದು. ಲಾಕ್ ಮಾಡಿಕೊಂಡು ಇನ್ನೊಂದು ಥ್ರೆಡ್ನ ಗಂಟು ಹಾಕಿ ಜಾಯಿನ್ ಮಾಡ್ಕೊಳ್ಳೋದು, ಜಾಯಿನ್ ಮಾಡಿ ಗಂಟು ಹಾಕೋದು. ಸೊ ಆವಾಗ ನಿಮಗೆ ಅಲ್ಲಿಂದ ಬೇರೆ ಕಲರ್ ಥ್ರೆಡ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಸೊ ಈ ರೀತಿ 5ರಿಂದ 6 ಕಂಬನ ಮಾಡಿಕೊಂಡು ಸೊ ಮತ್ತು 5 ಚೈನ್ ಹಾಕ್ಕೊಳ್ಳೋಣ. 5 ಚೈನ್ ಹಾಕ್ಕೊಂಡು ಬ್ಯಾಕ್ ಸೈಡಿಂದ ಫಸ್ಟ್ ಕಂಬದ ಮೇಲಿರೋ ಹೋಲ್ ಗ್ಯಾಪ್ಗೆ ನೀಟಾಗಿ ಗೊತ್ತಾಗುತ್ತೆ ನಿಮಗೆ. ಮೊದಲನೇ ಕಂಬದ ಮೇಲೆ ಹೋಲ್ ಕಾಣಿಸುತ್ತೆ. ಸೊ ಆ ಹೋಲ್ಗೆ ನಾನು ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಆಗಿದ ತಕ್ಷಣ ಒಂದು ಚೈನ್ನ ಮಾಡ್ಕೊಳ್ಳೋಣ. ಒಂದು ಚೈನ್ ಮಾಡಿಕೊಂಡು ಒಂದು ಬೀಡ್ ಹಾಕಿ ಬೀಡ್ ಲಾಕ್ ಮಾಡ್ಕೊತೀನಿ. ಸೊ ಬೀಡ್ ಹಾಕಿ ಒಂದು ಬೀಡನ್ನ ಹಾಕಿ ಬೀಡ್ ಲಾಕ್ ಮಾಡ್ಕೊಳ್ಳೋಣ. ಬೀಡ್ ಲಾಕ್ ಮಾಡಿಕೊಂಡು ಮತ್ತೆ ಅಲ್ಲಿಗೆ ಕಂಬ ಹಾಕಿ ಪಿಕೌಟ್ ಮಾಡ್ಕೋಬೇಕು. ಅದು 5 ಮಾಡಿಕೊಂಡು ಲಾಸ್ಟ್ ಒಂದು ಎಕ್ಸ್ಟ್ರಾ ಒಂದು ಡಬಲ್ ಕ್ರೋಶೆ ಮಾಡ್ಕೊಳ್ಳೋದು. ಒಟ್ಟು 6 ಕಂಬ ಹಾಕ್ತೀವಿ ಫ್ರೆಂಡ್ಸ್. 5ಕ್ಕೆ ಪಿಕೌಟ್ನ ಮಾಡ್ಕೋತೀವಿ ಅಂದರೆ ಎಕ್ಸ್ಟ್ರಾ 3 ಚೈನ್ ಹಾಕಿ ಲಾಕ್ ಮಾಡ್ಕೋತೀವಿ. 6th ಒಂದು ಹಾಗೆ ಬಿಡ್ತೀವಿ. 6ನೇ ಕಂಬನ ಹಾಗೆ ಪ್ಲೇನ್ ಬಿಡಬೇಕು. 3 ಚೈನ್ ಹಾಕಿ ಪಿಕೌಟ್ ಮಾಡೋಂಗಿಲ್ಲ. ಆ ಥರ ಪ್ರತಿ ಆರ್ಚು ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗೋದು. ಕಂಬ ಹಾಕಿ 3 ಚೈನ್ ಮಾಡಿ ಕಂಬದ ಕೆಳಗಡೆ ನೀಡಲ್ನ ಹಾಕಿ ದಾರ ತೊಗೊಂಬರೋದು. ದಾರನ ತೊಗೊಂಡು ಬಂದು ಲಾಕ್ ಮಾಡ್ಕೊಳ್ಳೋದು. ಫ್ರೆಂಡ್ಸ್ ಇದಕ್ಕೆ ಹ್ಯಾಂಗಿಂಗ್ಸ್ ಈ ಥರ ಏನಾದ್ರು ಹ್ಯಾಂಗಿಂಗ್ಸ್ ಆ್ಯಡ್ ಮಾಡೋಂಗಿದ್ರೆ ಅಲ್ಲಲ್ಲಿ ಹ್ಯಾಂಗಿಂಗ್ಸ್ ಆ್ಯಡ್ ಮಾಡ್ಬೋದು. ನೋಡಿ ಎಕ್ಸ್ಟ್ರಾ ಥ್ರೆಡ್ ಇದೆ ಅಲ್ಲ, ಅಲ್ಲಿಗೆ ಗಮ್ ಪೇಸ್ಟ್ ಹಾಕ್ಬಿಟ್ಟು ಕಾಣ್ದಿರ ಪೇಸ್ಟ್ ಮಾಡ್ಕೊಂಬಿಡೋಣ. ಸೊ ಆಲ್ಮೋಸ್ಟ್ ಅದು ಗೊತ್ತಾಗೋದಿಲ್ಲ. ಪೇಸ್ಟ್ ಮಾಡ್ಕೊಂಬಿಟ್ಟು ನೀಟಾಗಿ ಕಾಣಿಸುತ್ತೆ. ಇದೇ ರೀತಿ ನಾನು ಆರೆಂಜಲ್ಲೂ ಮತ್ತು 9 ಆರ್ಚ್ ಹಾಕ್ಕೊಂಡು ಮತ್ತೆ ಗ್ರೀನ್ನ ಆ್ಯಡ್ ಮಾಡ್ಕೋತೀನಿ. ಒಂದಷ್ಟು ಸೆಗ್ಮೆಂಟ್ ಅಂದರೆ ಒಂದು ಸೆಗ್ಮೆಂಟ್ ಗ್ರೀನು ಒಂದು ಆರೆಂಜ್ ಆ ಥರ 9 ಆರ್ಚ್ ಅದು ಕಲರು, ಒಂದು 9 ಆರ್ಚ್ ಇದೇ ಕಲರ್ ಅಂತ ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗಿದ್ದೀನಿ. ಓವರಾಲ್ ಫಿನಿಶ್ ಆದಮೇಲೆ ಈ ಡಿಸೈನ್ ತುಂಬ ಲುಕ್ಕಾಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ನಾನು ಇದನ್ನು ಒಂದು ಮುಹೂರ್ತ ಸಾರಿ ಗ್ರೀನಲ್ಲಿ ಮಾಡಿದ್ದೆ, ತುಂಬ ಚೆನ್ನಾಗಿ ಬಂದಿತ್ತು ಅದು ಕೂಡ ಫ್ರೆಂಡ್ಸ್, ಡಾರ್ಕ್ ಗ್ರೀನಲ್ಲಿ. ಸೊ ಅದರಲ್ಲೇ ಇದು ಕಾಂಬಿನೇಷನ್ ಹಾಕಿ ಮಾಡಿರೋದು. ನಿಮಗೆ ಫ್ಲೀಟ್ಸ್ ಮಾಡಿದಾಗ ಪಲ್ಲು ಈ ಥರ ಇಟ್ಕೊಂಡಾಗೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಕಲರ್ ಅಂದರೆ ಡಬಲ್ ಕಲರಲ್ಲಿ ಕೂಡ. ಸೊ ನಿಮಗೆ ಈ ಡಿಸೈನ್ ಇಷ್ಟ ಆಗಿರೋ ಖಂಡಿತ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹೊಸಬ್ರು ನೋಡ್ತಾ ಇರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಪ್ರೈಸ್ ಒಂದು ಫ್ರೆಂಡ್ಸ್ 450 550 ಅರೌಂಡ್ ಚಾರ್ಜ್ ಮಾಡ್ತಾರೆ. ಸೊ 450 ಕಡಿಮೆನೇ ಅನಿಸುತ್ತೆ. ಪ್ಲೇಸಸ್ ಕೂಡ ಡಿಪೆಂಡ್ ಆಗುತ್ತೆ, ಟೈಮಿಂಗ್ಸು ಪ್ಲೇಸಸ್ಸು ಫಿನಿಶಿಂಗ್ ಎಲ್ಲ ಡಿಪೆಂಡ್ ಆಗುತ್ತೆ. ಸೊ ನೋಡ್ಕೊಂಡು ಚಾರ್ಜ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.